ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಲೀಲಾ ಸಂಜಾತೆ. ಎಂದಿನಂತೆ ನಿಮ್ಮೊಟ್ಟು ವಿಡಿಯೋ ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಉತ್ತರಗಳೆಲ್ಲ ಕು ಅಕ್ಷರದಿಂದ ಶುರುವಾಗುತ್ತೆ. ಒಂದು ವಿಭಿನ್ನ ಪ್ರಯತ್ನ. ನಮ್ಮ ಕನ್ನಡ ಪದಗಳ ಬಳಕೆ ಹೆಚ್ಚು ಬಳಸಬೇಕು ಅಂತ ಹೇಳಿ. ಮೊದಲನೇ ಪ್ರಶ್ನೆ, ಹಣೆಗಿಟ್ಟುಕೊಳ್ಳುವ ಕೆಂಪು ಬಣ್ಣದ ಪುಡಿ. ತುಂಬ ಸುಲಭ ಇದೆ. ಉತ್ತರಗಳೆಲ್ಲರೂ ಕಮೆಂಟ್ ಮಾಡಬೇಕು. ಎರಡನೇ ಪ್ರಶ್ನೆ, ನವಿಲುಗರಿಯಿಂದ ಮಾಡಿದ ಕುಂಚಿಕೆ. ಮೂರನೇ ಪ್ರಶ್ನೆ, ಕಾಲು ಹೂನವಾದವನು. ನಾಲ್ಕನೇ ಪ್ರಶ್ನೆ, ಹೋಮಕ್ಕಾಗಿ ನೆಲದಲ್ಲಿ ಮಾಡಿದ ಕುಣಿ. ಐದನೇ ಪ್ರಶ್ನೆ, ಅಡುಗೆ ಮತ್ತು ಔಷಧಿಗೆ ಉಪಯೋಗಿಸುವ ಒಂದು ಬಗೆಯ ಕಾಯಿ. ಆರನೇ ಪ್ರಶ್ನೆ, ಮಣ್ಣಿನ ಪಾತ್ರೆಗಳನ್ನು ಮಾಡುವವನು. ಏಳನೇ ಪ್ರಶ್ನೆ, 12 ರಾಶಿಗಳಲ್ಲಿ ಒಂದು. ಎಂಟನೇ ಪ್ರಶ್ನೆ, ಕೊಕ್ಕಿನಿಂದ ಕುಟುಕುವುದಕ್ಕೆ ಏನು ಹೇಳ್ತೀವಿ ಅಂತ. ಉತ್ತರಗಳೆಲ್ಲ ಕು ಅಕ್ಷರದಿಂದ ಶುರುವಾಗುತ್ತೆ, ನೆನಪಿರಲಿ. ಪ್ರಶ್ನೆ 9, ಬಿದಿರಿನಿಂದ ಹೆಣೆದ ಬುಟ್ಟಿಗೆ ಏನು ಹೇಳ್ತೀವಿ ಅಂತ. ಪ್ರಶ್ನೆ 10, ತೀರಾ ಚಿಕ್ಕ ಹಳ್ಳಿಗೆ ಏನು ಹೇಳ್ತೀವಿ ಅನ್ನೋದೇ ಪ್ರಶ್ನೆ. ಪ್ರಶ್ನೆ 11, ಅಡಿಕೆ ಮೊದಲಾದವುಗಳನ್ನು ಕುಟ್ಟುವ ಸಾಧನ. ಬಹುಶಃ ಎಲ್ಲರ ಅಡುಗೆ ಮನೆಯಲ್ಲೂ ಇರುತ್ತೆ ಈ ಸಾಧನ. ಪ್ರಶ್ನೆ 12, ಮಣ್ಣಿನಿಂದ ಮಾಡಿದ ಚಿಕ್ಕ ಪಾತ್ರೆ. ಪ್ರಶ್ನೆ 13, ಮದ್ಯಪಾನ ಮಾಡುವವನಿಗೆ ಏನು ಹೇಳ್ತೀವಿ ಅಂತ ಹೇಳಿ ಪ್ರಶ್ನೆ. ಎಲ್ರಿಗೂ ಗೊತ್ತಿರಲೇಬೇಕು ಇದಕ್ಕಂತ ಉತ್ತರ. ಪ್ರಶ್ನೆ 14, ಕೆಟ್ಟ ಉಪಾಯ. ಪ್ರಶ್ನೆ 15, ಶಾಖದಿಂದ ಮರಳು ಅಥವಾ ಸಂಕಟಪಡು ಅಂತ ಹೇಳಿ. ಪ್ರಶ್ನೆ 16, ಸವಾರಿಯುದ್ದ ಮುಂತಾದವಕ್ಕೆ ಬಳಸುವ 4 ಕಾಲಿನ ಪ್ರಾಣಿ. ಪ್ರಶ್ನೆ 16, ಸವಾರಿಯುದ್ದ ಮುಂತಾದವುಗಳಿಗೆ ಬಳಸುವ 4 ಕಾಲಿನ ಪ್ರಾಣಿ. ಸವಾರಿ ಅಥವಾ ಯುದ್ಧ ಮುಂತಾದವಕ್ಕೆ ಬಳಸುವ 4 ಕಾಲಿನ ಪ್ರಾಣಿ. ಪ್ರಶ್ನೆ 17, ಅಷ್ಟದಿಕ್ಪಾಲಕರಲ್ಲಿ ಒಬ್ಬ ಅಥವಾ ಶ್ರೀಮಂತ. ಪ್ರಶ್ನೆ 18, ಮಹಮದೀಯರ ಮಹಾಗ್ರಂಥ. ಪ್ರಶ್ನೆ 19, ಕಣ್ಣು ಕಾಣದವನು. ಪ್ರಶ್ನೆ 20, ಕಣ್ಣು ಕಾಣದಿರುವಿಕೆ. ಪ್ರಶ್ನೆ 21, ಅಂದಗೆಟ್ಟ ವ್ಯಕ್ತಿ. ಪ್ರಶ್ನೆ 22, ಮೇಕೆ ಜಾತಿಗೆ ಸೇರಿದ ತುಪಟಗಳು ಅಥವಾ ಪ್ರಾಣಿ ಅಂತ ಹೇಳಿ. ಮೇಕೆ ಜಾತಿಗೆ ಸೇರಿರುವಂಥ ಪ್ರಾಣಿನ ಹೆಸರಿಸಿ, ಏನನ್ನು ಹೇಳ್ಬೇಡಿ. ಆಮೇಲೆ ಪ್ರಶ್ನೆ 23, ಕುರಿ ಸಾಕುವವನಿಗೆ ಏನು ಹೇಳ್ತೀವಿ ಅಂತ ಹೇಳಿ. ಪ್ರಶ್ನೆ 24, ಅಕ್ಕಸಾಲಿ ಅಥವಾ ಕಮ್ಮಾರನ ಹೊಲೆ. ಪ್ರಶ್ನೆ 25, ರಾಮನ ಹಿರಿಮಗ. ಪ್ರಶ್ನೆ 26, ಭತ್ತವನ್ನು ಬೇಯಿಸಿ ಮಾಡುವ ಅಕ್ಕಿ. 26 ಪ್ರಶ್ನೆಗಳಿವೆ. 26 ಪ್ರಶ್ನೆಗಳಿಗೂ ಕಮೆಂಟ್ ಮಾಡೋ ಮೂಲಕ ಉತ್ತರವನ್ನು ತಿಳಿಸಿ. ಉತ್ತರಗಳೆಲ್ಲ ಕು ಅಕ್ಷರದಿಂದ ಶುರುವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೀಲಾ ಸಂಜಾತೆ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರು ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸಪೋರ್ಟಿಂಗ್ ಲೈವ್.